ರಾಜ್ಯದಲ್ಲಿ ಹಿಂದೂ ಯುವತಿಯ ಮೇಲೆ ಮುಸ್ಲಿಂ ಯುವಕರು ಕಿರಿಕಿರಿ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಜೀವನ ಕೆಲವೊಂದು ಘಟನೆ ಆಗಿದೆ ಸರ್. ಹಿಂದೂ ಯುವತಿ ಮೇಲೆ ಮುಸ್ಲಿಂ ಯುವಕ ದಬ್ಬಾಳಿಕೆ. ಒಂದು ಯುವತಿ ಆತ್ಮಹತ್ಯೆ ಮಾಡ್ಕೊಂಡಾಳೆ ವೀರಶೈವ ಸಮಾಜದ್ದು. ಅಂದರೆ ಅವ್ರಿಗೆ ಈಗ ಏನಾಗೈತಿ, ಈ ಕಾಂಗ್ರೆಸ್ ಬಂದ ಮ್ಯಾಗ ಅವ್ರು ಪೂರ್ತಿ ಫ್ರೀ ಬಿಟ್ಬಿಟ್ಟಾರೆ. ಅವ್ರು ಏನು ಮಾಡಿದ್ರು ಏನೂ ಮಾಡೋದಿಲ್ಲ. ಅವ್ರಿಗೆ ಅನುಮತಿ ಕೊಟ್ಟು ಎಲ್ರಿ ಸುವರ್ಣಸೌಧದಾಗ ಹೊಕ್ಕವ ಯಾರು? ಅದೇ ಜನಾಂಗದವನೇ. ಇವತ್ತೇನು ಸಿಟಿ ರವಿ ಮ್ಯಾಗ ಹಲ್ಲೆ ಮಾಡ್ಲಿಕ್ಕೆ ಬಂದವ, ಅವನ ಹೆಸರು ಯಾವುದು? ಅದು ಅವನು ಮುಸ್ಲಿಮನೇ ಎಲ್ಲ ಒಳಗೆ ಹೊಕ್ಕವ್ರು. ಇವತ್ತೇನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿಸ್ತಾ ಇದ್ದಾರಲ್ಲ, ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಒಳ್ಳೇದಲ್ಲ. ಇದೇನು ಮಾಡ್ತಾ ಇದ್ದಾರಲ್ಲ ಗುಂಡಾಗಿರಿ, ಎಲ್ಲೇನು ಡಿ ಕೆ ಶಿವಕುಮಾರ್ ನಮ್ಮ ಹಿಂದಿದ್ದಾರೆ ಅಂತೇಳಿ ಇವತ್ತೇನು ಅವರ ಏನು ಒಂದು ರೀತಿ ಬೆಳಗಾವಿಯಲ್ಲಿ ಏನು ನಮ್ಮ ಪಂಚಮಸಾಲಿ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರೆ ಖಂಡನೆ ಬೆಳಲಿಲ್ಲ. ನಾನು ಪಂಚಮಸಾಲಿ ಸಮಾಜದ ಮಗಳಾಗಿ ಬಂದಿನ ಅಂತ ಹೇಳಿದ್ರು ಎಲ್ಲಿ ನಮ್ಮ ಸಮಾಜ ಮೀಟಿಂಗ್ನಾಗ. ಅದೇ ಅಲ್ಲಿ ವಿಧಾನಸೌಧದಾಗ ಒಬ್ಬ ಎಲ್ಲ ನಾ ಮಂತ್ರಿಯಾಗಿ ಹೋಗಿದ್ದೆ ಅಂತ ಹೇಳಿದ್ರು. ಇವತ್ತೇನೋ ಅವರು ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವ್ರ ಪಾತ್ರ ಏನೂ ಇಲ್ಲ ಇದ್ರೊಳಗೆ. ಮೊನ್ನೆ ಲಾಠಿ ಚಾರ್ಜ್ ಆಗಿದ್ರಾಗ ಪಾಪ ಅವ್ರಿಗೆ ಗುರ್ತೇ ಇಲ್ಲ ಉಸ್ತುವಾರಿಗೆ. ಇವ್ರ ಹಸ್ತಕ್ಷೇಪ ಡಿ ಕೆ ಶಿವಕುಮಾರ್ದು ಆಗ್ತಾಯಿದೆ. ಏನೋ ಒಂದು ಜ್ಯೋತಿಷಿಗಳು ಹೇಳ್ಯಾರಲ್ಲ, ಇದು ಯಾರಿಂದ ಸರ್ಕಾರ ಪತನ ಆಗ್ತದೆ, ಅದು ಪತನ ಆಗುವಂಥ ಲಕ್ಷಣಗಳು ಕಾಣಿಸ್ಲಕ್ಕ. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕಾರಣ ಆಗ್ತಾರೆ ಈ ಸರ್ಕಾರ ಬೀಳಿಕ್ಕೆ.